ಒಳ್ಳೆ ಗಂಡ ಸಿಗದೆ ನಿನಗೆ ಇಂಥ ಕಷ್ಟ
ಕಷ್ಟವಿರಲಿ ಮನೆ ದೇವರಲಿ ಮರಿಬೇಡ ಗಂಡನ ಬಿಟ್ಟು ಎಂದು ನೀನು ಪರರ ಕಣ್ಣೆತ್ತಿ ನೋಡಬೇಡ ಮನದಲ್ಲಿ ಕಷ್ಟವಿರಲಿ ಮನೆ ದೇವರಲಿ ಮರಿಬೇಡ ಗಂಡನ ಬಿಟ್ಟು ಎಂದು ನೀನು ಪರರ ಕಣ್ಣೆತ್ತಿ ನೋಡಬೇಡ ಅಣ್ಣನಾಗಿ ನಿನ್ನ ಮುಂದೆ ಕೈಯ ಮುಗಿದು ಹೇಳುವೆನವ್ವ ಅಣ್ಣನಾಗಿ ನಿನ್ನ ಮುಂದೆ ಕೈಯ ಮುಗಿದು ಹೇಳುವೆನವ್ವ ಮುತ್ತಿನಂತ ಮಾತಿದು ತಂಗಿ ಎಂದು ನೀನು ಮರೆಯದಿರವ್ವ ಮುತ್ತಿನಂತ ಮಾತಿದು ತಂಗಿ ಎಂದು ನೀನು ಮರೆಯದಿರವ್ವ ಹುಡುಗ ಒಬ್ಬನಿಗೆ ದುಡುಕಿ ನಿನ್ನ ಮದುವೆ ಮಾಡಿದೆ ತಂಗಿ ಹುಡುಗ ಒಬ್ಬನಿಗೆ ದುಡುಕಿ ನಿನ್ನ ಮದುವೆ ಮಾಡಿದೆ ತಂಗಿ ಹುಡುಕನ ಮನೆಯಲ್ಲಿ ಹೇಗೆ ಬಾಳುವೆ ನೋವಿಲ್ಲ ನುಂಗಿ ಹುಡುಕನ ಮನೆಯಲ್ಲಿ ಹೇಗೆ ಬಾಳುವೆ ನೋವಿಲ್ಲ ನುಂಗಿ ತಂಗಿ ನೋವಿಲ್ಲ ನುಂಗಿ ರಸೀದರ ಜೀವನ ಮಾಡಲೇಬೇಕು ಸಾಯೋ ತನಕ ಹೀಗೆ ಕಣ್ಣೀರು ಲಾಫರ್ ಹಣ ತರ್ಕೊಳಕ್ ಯೋಗ್ಯತೆ ಎಂದಿರೋ ನೀನು ನಿನ್ ತಂಗಿಗೆ ಉಪದೇಶ ಮಾಡ್ತಾ ಎಲ್ಲ ಬಾಯಿ ಆ ತಾಳಿನ ಕೊಳು ಕಟ್ಟರು ನಾನು ಅದು ಅಧಿಕಾರ ನನಗಿದೆ ಅದನ್ನ ಸೇಟ್ ಹೋಗಿ ಮಡಗಿದ್ದೀನಿ ಎಲ್ಲ ದುಡ್ಡು ಹಣ ಕೊಡಕ್ಕೆ ಯೋಗ್ಯತೆ ಇದ್ಮೇಲೆ ಯಾಕೋ ಮಾತಾಡ್ತೀನಿ ಯಾಕೆ ದುಡ್ಡು 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 ಅಂತ ಜಗದೊಳಗೆ ಯಾರು ಬೇಕಿಲ್ಲ ಜಗದೊಳಗೆ ಯಾರು ಬೇಕಿಲ್ಲ ಎತ್ತ ಕರುಳನ್ನು ವಂಶದ ಸುಡಿಯನ ಕಿತ್ತೆಸೆಯುವರಿಲ್ಲ ಇವರು ಕಿತ್ತೆಸೆಯುವರಿಲ್ಲ ಯಾಕೆ ಹಣ 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 ಅಂತ ಈ ನನ್ನ ತಂಗಿಗೆ ಕಿತ್ತು ಹಿಂಸೆ ಕೊಡ್ತಾರೆ
ಕೊಟ್ಟಿದ್ದೀನಿ ತಾನೆ. ಬಾಯ ಮುಚ್ಕೊಂಡು ಹೋಯ್ತಾ ಹಣ ಕೊಟ್ಟಿದ್ಯಾ? ನೀನ್ ನಿನ್ ತಂಗಿನ ನಿನ್ನೆ ಬಾಮೆ ರೇಸ್ಗೆ ಹೋಗ್ತಾ ಇದ್ದೀನಿ. ಬರ್ತೀಯಲ್ಲ ಬರ್ತೀಯಲ್ಲ? ಈ ಸಮಾಜದಲ್ಲಿ ಕುಡಿಕರಿಗೆ ಒಳ್ಳೆ ಬೆಲೆ ಇಲ್ಲ ಯೋಚನೆ ಮಾಡಿ ಯೋಚನೆ ಮಾಡಿ. ಕುಡಿಕರಿಗೆ ಈ ಸಮಾಜ ಎಂದೂ ದುಡ್ಡು ಕೊಟ್ಟಿದ್ಯಾ? ಓದ್ದ ಜಾಸ್ತಿ ಹೇಳೋ ಏನು ಈ ಮಾತನ್ನ ಕೇಳೋದಕ್ಕೆ ನಾನು ದಡ್ಡ. ನಿನ್ ಕೆಲಸ ನೀನು ನೋಡ್ಕೊ. ಮೀಟಿಂಗ್ ಇದೆ, ಟೈಮ್ ಆಯ್ತು. ಬಾಯ್ ನಿಮ್ಮಿ. ನೀನು ಅವ್ರಿಗೆ ಎಷ್ಟು 50,000 ರೂಪಾಯಿ ಹಣ ತಂದು ಕೊಟ್ಟಿಯಲ್ಲ, ಮನೆ ಏನಾದರೂ ಮಾರ್ಬಿಟ್ಟಿಯಾ? ಇಲ್ಲ ಅಣ್ಣ, ಈ ರೀತಿಯೆಲ್ಲ ಮಾತಾಡ್ಬೇಡ ಅಣ್ಣ. ನೀನು ಈ ರೀತಿ ಮಾತಾಡಿದ್ರೆ ನನಗೆ ತುಂಬಾ ಸಂತ ಆಗುತ್ತೆ ಅಣ್ಣ. ನನಗೆ ಏಕೋ ಏನೋ ಗೊತ್ತಿಲ್ಲ ಅಣ್ಣ, ಯಾಕೋ ಈ ಬದುಕೆ ಬೇಡವಾಗ್ಬಿಟ್ಟಿದೆ. ಹೌದು ಅಣ್ಣ, ಹೌದು. ನನಗೆ ಈ ಜೀವನನೇ ಬೇಡ ಅಂತ ಅನಿಸ್ತಾ ಇದೆ ಮನುಷ್ಯನ ಜೀವನ ಅಮೂಲ್ಯವಾದದ್ದು ತಾಯಿ. ಈ ತರ ಬದುಕಿದ್ರೆ ದುರಂತ ಮಾಡ್ಕೋಬಹುದು. ಇಲ್ಲಿ ಸತಿ ಸೊಟ್ಟು ಬಾಯಿ ಅನುಸೂಯ ಸೀತಾಮಾತೆ ಎಂತಹ ಕಷ್ಟಗಳನ್ನು ಅನುಭವಿಸುವುದು ಮನೆಗಳಿಗೆ ಜಯ ಸಿಕ್ಕಿದ್ದೇವಮ್ಮ. ಚಿರತೆಗಳನ್ನ ಬಿಡಮ್ಮ. ಈಗ ತಾನೇ ನೀನು ಒಟ್ಟಲ್ಲಿ ಮಗು ಬೆಳೀತಾ ಇದೆ. ಆ ಮಗುನ ಚೆನ್ನಾಗಿ ನೋಡು. ಆ ಮಗು ಹುಟ್ಟಿದ ಮೇಲಾದರೂ ನಿನ್ನ ಜೀವನದಲ್ಲಿ ಸುಖ ಆ ಮಗುನ ನೋಡ್ಕೊಂಡು ನಿನ್ನ ಚಿಂತನೆ ಬಿಟ್ಟು ಮಾಡ್ಕೊಳ್ಳೋದಕ್ಕಮ್ಮ. ಆಯ್ತು, ನೀನು ಹೇಳ್ದಾಗೆ ನನ್ನ ಹೊಟ್ಟೆಲ್ ಬೆಳೀತಾ ಇರೋ ನನ್ನ ಮಗುಗೋಸ್ಕರನಾದ್ರೂ ಈ ಭೂಮಿ ನಾನು ಬದುಕಿರ್ತೀನಿ. ಅಣ್ಣ, ನೀನು ಇವಾಗ ಅವ್ರಿಗೆ 50,000 ರೂಪಾಯಿ ಹಣ ತಂದು ಕೊಟ್ಟಿಯಲ್ಲ, ನೀನು ನಿಜ ಹೇಳು, ಮನೆ ಏನಾದರೂ ಮಾರ್ಗಿರ್ತೀಯಾ? ಇಲ್ಲ ಕಣಮ್ಮ, ಮನೆ ಮಾರೋದಿಲ್ಲ ಅಂತ ಹೇಳಿ ಪ್ರಮಾಣ ಮಾಡಿದ್ದೆ ತಾನೆ. ಮತ್ತೆ ಸಾಲ ಮಾಡಿದ್ಯಾ? ಅಲ್ಲಮ್ಮ, ಕೊಟ್ಟಿರೋ ಸಾಲನೆ ಕೊಡೋಕಾಗದೆ ತಪ್ಪಿಸ್ಕೊಂಡು ಓಡಾಡಿ ಇನ್ಯಾರ ಮನೇಲಿ ಸಾಲ ಕೊಡ್ತಾರೆ? ಅದು ಅದು ಕೊಡಿ ನೀವು ಈಗ ಕೆಲಸ ಮಾಡ್ತೀವಿ ಅಂತ ನಾನು ಅನ್ಕೊಂಡಿದ್ದೆ. ಆದರ್ಶ ವ್ಯಕ್ತಿಯಾಗಿ ಸಮಾಜದಲ್ಲಿ ಒಳ್ಳೆಯ ಹೆಸರು ತಗೊಂಡಂತ ನೀನು ಈಗ ನೀಚ ಕೆಲಸ ಮಾಡ್ತೀಯಾ? ನೋಡಮ್ಮ, ನಿಮ್ಮ ಅಣ್ಣ ಅವ್ರು ಕೆಲಸ ಮಾಡೋ ಶಾಲೆಯಲ್ಲಿ 50,000ನ ಕಳ್ತನ ಮಾಡ್ಕೊಂಡಿದ್ದೀರ. ಯಾಕಂದ್ರೆ ನಿನ್ನ
ತವರು ಮನೆ ಕರ್ಕೊಂಡು